ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಈ ಹಬ್ಬ ಅತ್ಯಂತ ಪವಿತ್ರವಾದ ಹಾಗೆಯೇ ಸೊಗಸಾದ ಹಬ್ಬಗಳಲ್ಲಿ ಒಂದು. ಇನ್ನು ಈ ಹಬ್ಬ ಇತರ ಹಬ್ಬಗಳಂತೆ ಚಾಂದ್ರಮಾನ ಕ್ಯಾಲೆಂಡರ್ ಆಧಾರಿತವಲ್ಲ, ಬದಲಿಗೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುವಂತಹ ದಿನ. ಇದನ್ನ ಉತ್ತರಾಯಣ ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಹಬ್ಬದ ದಿನಾಂಕ ಸತತವಾಗಿ ಬೇರೆ ಬೇರೆ ವರ್ಷ ಒಂದೇ ರೀತಿಯಲ್ಲಿ ಇರುತ್ತೆ. ಅಷ್ಟೇ ಅಲ್ಲ, ಇದು ಕೃಷಿಯ ಹಬ್ಬ, ಪ್ರಕೃತಿಯ ಆಶೀರ್ವಾದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ಎಳ್ಳು ಬೆಲ್ಲ ನೀಡಿ ಈ ಹಬ್ಬವನ್ನು ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಇದು ಸಿಹಿ ಹಾಗೆಯೇ ಪ್ರೀತಿಯನ್ನ ಹಂಚುವಂತಹ ಸಂಕೇತ. ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಈ ಹಬ್ಬವನ್ನ ವಿವಿಧ ಹೆಸರಿನಿಂದ ಆಚರಿಸ್ತಾರೆ. ಪಂಜಾಬ್ನಲ್ಲಿ ಲೋಹಿರಿ, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ, ಹೀಗೆ ಇನ್ನೂ ಅನೇಕ. ಕೆಲವು ಕಡೆಯಲ್ಲಿ ಗಾಳಿಪಟಗಳನ್ನ ಹಾರಿಸೋದರ ಮೂಲಕ ಈ ಹಬ್ಬವನ್ನ ಎಲ್ಲರೂ ಕೂಡ ಆಚರಿಸ್ತಾರೆ. ಇನ್ನು ಪೌರಾಣಿಕವಾಗಿ ನಾವು ನೋಡೋದಾದ್ರೆ ಈ ಸಮಯದಲ್ಲಿ ಶ್ರೀಮನ್ನಾರಾಯಣ ರಾಕ್ಷಸರ ಭಯವನ್ನ ದೂರ ಮಾಡಿದ್ದ ಅನ್ನೋ ಹಿನ್ನೆಲೆ ಕೂಡ ಇದೆ. ಇದು ಸೂರ್ಯ ದೇವರ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯೋ ಹಬ್ಬ ಅಂತಲೂ ಕೂಡ ಬಣ್ಣಿಸಲಾಗುತ್ತೆ. ಇನ್ನು ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಹಬ್ಬ ರೈತರ ಹಬ್ಬ ಕೂಡ ಹೌದು. ತಾವು ಬೆಳೆದ ಬೆಳೆಯನ್ನ ದೇವರಿಗೆ ಸಮರ್ಪಿಸಿ ಕೃತಜ್ಞತೆ ಸಲ್ಲಿಸೋ ನಿಟ್ಟಿನಲ್ಲಿ ಪ್ರತಿ ಊರಿನಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸ್ತಾರೆ. ಆದರೆ ಒಂದು ಪ್ರಶ್ನೆ ನಾವು ಎಲ್ಲರೂ ಕೂಡ ಕೇಳಲೇಬೇಕು. ನಮ್ಮ ರೈತರು ಇವತ್ತಿನ ದಿನ ಹರ್ಷದಿಂದ ತಮ್ಮ ಹಬ್ಬವನ್ನು ಆಚರಿಸ್ತಾ ಇದ್ದಾರಾ? ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇದೆಯಾ? ಈಗಿನ ಕಾಲಘಟ್ಟ ನಾವು ನೋಡೋದಾದ್ರೆ ರೈತರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೇ ಇರೋದು, ಇನ್ನು ಮಧ್ಯವರ್ತಿಗಳ ಲಾಭ ಹೆಚ್ಚಾದಂತೆ ಕಾಣೋದು ಮತ್ತು ಸರ್ಕಾರದ ಬೆಂಬಲದ ಕೊರತೆ, ಅತಿವೃಷ್ಟಿ ಅನಾವೃಷ್ಟಿಗಳಿಂದಾಗಿ ನಡೀತಾ ಇರುವಂತಹ ದುರ್ಘಟನೆಗಳು ಮುಖ್ಯ ಸಮಸ್ಯೆಗಳಾಗಿ ಕಾಣಿಸ್ತಾ ಇದೆ. ಮಕರ ಸಂಕ್ರಾಂತಿ ಹಬ್ಬವು ನಮ್ಮ ಜೀವನಕ್ಕೆ ಹೊಸ ಶಕ್ತಿ, ಹೊಸ ಭರವಸೆ ಹಾಗೆಯೇ ಹೊಸ ಬೆಳಕು ತರೋ ರೀತಿಯಲ್ಲಿ ನಾವು ರೈತರನ್ನ ಬೆಂಬಲಿಸೋಣ, ಅವರ ಬೆಳೆಗಳಿಗೆ ನ್ಯಾಯಯುತ ಬೆಲೆಯನ್ನು ನೀಡೋಣ, ಹಾಗೆಯೇ ಸರ್ಕಾರದಿಂದ ಉತ್ತಮ ನೀತಿಗಳನ್ನ ಅನುಷ್ಠಾನಗೊಳಿಸುವುದು ಅನಿವಾರ್ಯ. ಈ ಬಾರಿ ನಾವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸುವಾಗ ನಮ್ಮ ರೈತರ ಹಿತಕ್ಕಾಗಿ ಚಿಂತನೆಯನ್ನ ಮಾಡೋಣ. ಯಾಕೆ ಅಂತ ಕೇಳಿದ್ರೆ ರೈತರು ತೃಪ್ತಿಯಾಗಿದ್ದಾಗ ಮಾತ್ರ ನಾವು ನಿಜವಾದ ಹಬ್ಬವನ್ನು ಆಚರಿಸಿದಂತೆ. ಅಂದ ಹಾಗೆ ನೀವು ಈ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾ ಇದ್ದೀರಿ? ಸಕ್ಕರೆ ಹಚ್ಚು ತಯಾರಿಸ್ತಿದ್ದೀರಾ ಅಥವಾ ಗಾಳಿಪಟವನ್ನ ಹಾರಿಸ್ತಿದ್ದೀರಾ? ನಿಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ನೀವು ಹೇಗೆ ಆಚರಿಸ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಸಿಹಿ, ಸಂತೋಷ ಹಾಗೇನೆ ಸಮೃದ್ಧಿ ತರಲಿ. ಇಂತಹ ಇನ್ನಷ್ಟು ಸಮಾಚಾರ ವಿಚಾರಗಳಿಗಾಗಿ ನಮ್ಮ ಚಾನೆಲನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆಯೇ ಫಾಲೋ ಮಾಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು.